ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಕನ್ನಡದ ನಟಿ ಪವಿತ್ರ ಜಯರಾಮ್ ಅವರು ಇತ್ತೀಚೆಗೆ ನಡೆದಂತ ಕಾರ್ ಅಪಘಾತದಲ್ಲಿ ಶಾಕ್ಗೆ ಒಳಗಾಗಿ ತನ್ನ ಒಂದು ಜೀವವನ್ನ ಕಳ್ಕೊಂಡಿದ್ರು. ಅದೇ ಕಾರ್ನಲ್ಲಿ ಪ್ರಯಾಣ ಮಾಡ್ತಿದ್ದಂತಹ ನಟ ಚಂದು ಅವರು ಕೂಡ ಈಗ ತಾನೂ ಕೂಡ ಒಂದು ಜೀವವನ್ನ ಕಳ್ಕೊಂಡಿದ್ದಾರೆ. ಸ್ನೇಹಿತರೆ, ದುಡುಕಿ ನಿರ್ಧಾರವನ್ನ ಮಾಡಿದ್ರ ಅನ್ನುವಂತ ಪ್ರಶ್ನೆ ಕೂಡ ಎದುರಾಗುತ್ತೆ. ಇದಕ್ಕೆ ಸಾಕಷ್ಟು ಒಂದು ಪೋಸ್ಟ್ ಅನ್ನ ಕೂಡ ಹಾಕೊಂಡಿದ್ರು. ಅವರು ಬೇರೆ ದಾರಿಯಲ್ಲಿ ಹೋಗ್ತಿದ್ದಾರೆ ಅನ್ನೋದು ಸಾಕಷ್ಟು ಜನರಿಗೆ ಕೂಡ ಗೊತ್ತಾಗಿತ್ತು. ಅದು ಈಗ ನಿಜ ಆಗಿದೆ. ಸೊ ನಿನ್ನೆ ತನ್ನ ಜೀವವನ್ನ ಕಳ್ಕೊಂಡಿದ್ದಾರೆ ಸ್ನೇಹಿತರೆ. ಸೊ ಪವಿತ್ರ ಜಯರಾಮ್ ಹಾಗೆ ಚಂದು ಅವರು ಇಬ್ರು ಕೂಡ ಪ್ರೀತಿಯನ್ನ ಮಾಡ್ತಾ ಇದ್ರು. ಪವಿತ್ರ ಜಯರಾಮ್ ಅವ್ರಿಗೂ ಮದುವೆ ಆಗಿತ್ತು, ಅದಾದ್ಮೇಲೆ ಅದು ಡಿವೋರ್ಸ್ ಆಗಿತ್ತು. ಅಷ್ಟೇ ಅಲ್ಲ, ಈಗ ಸಿಕ್ಕಿರುವಂತಹ ಮಾಹಿತಿ ಚಂದು ಅವ್ರಿಗೂ ಕೂಡ ಒಂದು ಮದುವೆ ಆಗಿತ್ತು ಅನ್ನುವಂಥದ್ದು. ಹಾಗಾದ್ರೆ ಆ ಮದುವೆ ಏನಾಯ್ತು ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ತೀವಿ. ಸೊ ಆದಷ್ಟು ಬೇಗ ಈ ವಿಷಯವನ್ನ ಅಧಿಕೃತವಾಗಿ ಹೇಳಬೇಕು ಅಂತ ಇಬ್ರು ಕೂಡ ಅನ್ಕೊಂಡಿದ್ರಂತೆ. ಅಂದ್ರೆ ಪ್ರೀತಿ ಮಾಡ್ತಾ ಇದ್ರು, ಮುಂದೆ ಮದುವೆ ಕೂಡ ಆಗ್ತೀವಿ ಅನ್ನುವಂಥದ್ದನ್ನ ಎಲ್ರಿಗೂ ಕೂಡ ಹೇಳಬೇಕು ಅಂತ ಅನ್ಕೊಂಡಿದ್ರು. ಅಷ್ಟರಲ್ಲಿ ಈ ರೀತಿ ಆಗಿದೆ ಸ್ನೇಹಿತರೆ. ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಇತ್ತೀಚೆಗೆ ಅಂದ್ರೆ ಮೇ 12ರಂದು ಕಾರ್ ಅಪಘಾತದಲ್ಲಿ ನಟಿ ಪವಿತ್ರ ಜಯರಾಮ್ ಅವರು ತನ್ನ ಒಂದು ಜೀವವನ್ನ ಕಳ್ಕೊಳ್ತಾರೆ. ಅದೇ ಕಾರ್ನಲ್ಲಿ ಪ್ರಯಾಣ ಮಾಡ್ತಿದ್ದಂತ ನಟ ಚಂದ್ರಕಾಂತ್ ಅಲಿಯಾಸ್ ಚಲ್ಲಾ ಚಂದು ಅವರು ಇಂದು ಅಂದ್ರೆ ಮೇ 17ಕ್ಕೆ ತನ್ನ ಒಂದು ಜೀವವನ್ನ ಕಳ್ಕೊಳ್ತಾರೆ. ಅಂದ್ರೆ ನಿನ್ನೆ ರಾತ್ರಿ ಕಳ್ಕೊಂಡಿರುವಂತದ್ದು ಸ್ನೇಹಿತರೆ. ಸೊ ಈಗ ಎಲ್ಲಾ ಕಡೆ ಇದು ವೈರಲ್ ಆಗೋದಕ್ಕೆ ಶುರುವಾಗಿದೆ. ಸೊ ಇವರು ಜೀವವನ್ನ ಕಳ್ಕೊಂಡಿದ್ದಾರೆ. ಏನಿದು ಘಟನೆ ಅಂತ ನೋಡೋದಾದ್ರೆ, ಕಾರ್ನಲ್ಲಿ ಪವಿತ್ರ ಜಯರಾಮ್ ಹಾಗೆ ಚಂದು ಹಾಗೆ ಅವರ ಅಕ್ಕ ಇಬ್ರು ಕೂಡ ಒಟ್ಟಿಗೆ ಹೋಗಿದ್ರು. ಸೊ ಅಪಘಾತ ಆಗ್ತಿದ್ದಂತೆ ಪವಿತ್ರ ಅವರು ಚಂದುವನ್ನ ನೋಡಿ ಏನಾಯ್ತು ಅಂತ ಕರೆದಿದ್ದಾರೆ. ಆಗ ಚಂದುಗೆ ಗಾಯ ಆಗಿತ್ತು. ಅಷ್ಟೇ ಅಲ್ಲದೆ ಪ್ರಜ್ಞೆ ತಪ್ಪಿದೆ. ಪವಿತ್ರಾಗೂ ಕೂಡ ಬ್ರೈನ್ ಸ್ಟ್ರೋಕ್ ಆಗಿರುತ್ತೆ ಸ್ನೇಹಿತರೆ. ಸೊ 20 ನಿಮಿಷ ಆಂಬ್ಯುಲೆನ್ಸ್ ಬರದೇ ಇರೋ ಕಾರಣ ಆಕೆ ತನ್ನ ಜೀವವನ್ನ ಕಳ್ಕೊಳ್ತಾ ಇರುವಂತದ್ದು. ಹೀಗಾಗಿ ಪವಿತ್ರ ಜೀವವನ್ನ ಕಳ್ಕೊಳ್ತಾರೆ. ಸೊ ಈ ವಿಷಯವನ್ನ ಸ್ವತಃ ಚಂದು ಅವರೇ ಮಾಧ್ಯಮದ ಮುಂದೆ ಹೇಳ್ತಾರೆ, ಅಲ್ಲಿ ಏನೇನ್ ಘಟನೆ ಆಯ್ತು ಅನ್ನುವಂಥದ್ದು. ಸೊ ಪವಿತ್ರ ಮುಖದ ಮೇಲೆ, ದೇಹದ ಮೇಲೆ ಇದ್ದಿದ್ದು ನನ್ನ ರಕ್ತ. ಸೊ ಪವಿತ್ರಾಗೆ ಏನೂ ಕೂಡ ಆಗಿಲ್ಲ, ನನಗೆ ಗಾಯ ಆಯ್ತು, ಸೊ ರಕ್ತ ಬಂತು ಅಂತ ಹೆದರಿ ಪವಿತ್ರ ಪ್ರಜ್ಞೆಯನ್ನ ತಪ್ತಾರೆ. ಸೊ ವೈದ್ಯರು ಹೃದಯಾಘಾತ, ಬ್ರೈನ್ ಸ್ಟ್ರೋಕ್ ಆಗಿದೆ ಅನ್ನುವಂಥದ್ದನ್ನ ಖುದ್ದು ಹೇಳಿದ್ದಾರೆ ಅನ್ನುವಂಥದ್ದನ್ನ ಚಂದ್ರಕಾಂತ್ ಅವರು ಸ್ಪಷ್ಟನೆ ಕೊಟ್ಟಿದ್ರು ಸ್ನೇಹಿತರೆ. ಅಂದ್ರೆ ಸಾಕಷ್ಟು ಜನ ಏನ್ ಅನ್ಕೊಂಡಿದ್ರು ಅಂದ್ರೆ ಕಾರ್ ಆಕ್ಸಿಡೆಂಟ್ ಅಲ್ಲಿ ಪವಿತ್ರ ಅವರು ಜೀವವನ್ನ ಕಳ್ಕೊಂಡ್ರು ಅನ್ನುವಂಥದ್ದು. ಬಟ್ ಅದರ ಒಂದು ಅಸಲಿ ಕತೆ ಏನು, ಅಲ್ಲಿ ಏನ್ ನಡೀತು ಅನ್ನುವಂಥದ್ದನ್ನ ಮತ್ತೆ ಚಂದ್ರಕಾಂತ್ ಅವರು ಮಾಧ್ಯಮದ ಮುಂದೆ ಹೇಳ್ತಾರೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಕಾಣುವಂತೆ ಪವಿತ್ರ ಜಯರಾಮ್ ಹಾಗೆ ಚಂದು ಅವರು ಆತ್ಮೀಯರಾಗಿದ್ರು ಸ್ನೇಹಿತರೆ. ಇವರಿಬ್ರು ಕೂಡ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿದ್ರು. ಶೀಘ್ರದಲ್ಲೇ ಮದುವೆ ಆಗುವಂತ ಪ್ಲಾನ್ ನಲ್ಲೂ ಕೂಡ ಇದ್ರು ಅಂತ ಹೇಳಲಾಗ್ತಾ ಇದೆ. ಪವಿತ್ರ ನಿಧನದ ನಂತರದಲ್ಲಿ ಮಾಧ್ಯಮದ ಜೊತೆ ಮಾತನಾಡಿದಂತ ಚಂದು ಅವರು, ನಾವು ಆದಷ್ಟು ಬೇಗ ನಮ್ಮ ಪ್ರೀತಿಯನ್ನ ಅಧಿಕೃತವಾಗಿ ಹೇಳಬೇಕು ಅಂತ ಅನ್ಕೊಂಡಿದ್ವಿ. ಈಗ ಪವಿತ್ರ ಈ ಒಂದು ಸಾವಿನ ದುಃಖವನ್ನ ತಡೆದುಕೊಳ್ಳಲಾಗದೆ ಚಂದು ಅವರು ಕೂಡ ಜೀವವನ್ನ ಕಳ್ಕೊಂಡಿದ್ದಾರೆ. ಹಾಗಾದ್ರೆ ಏನಾಯ್ತು ಅಂತ ನೋಡೋದಾದ್ರೆ, ಹೈದರಾಬಾದ್ನ ಮಣಿಕೊಂಡದಲ್ಲಿರುವಂತಹ ಮನೆಯಲ್ಲಿ ಚಂದು ಅವರು ತನ್ನ ಜೀವವನ್ನ ಕಳ್ಕೊಂಡಿರುವಂಥದ್ದು. ಇದಕ್ಕೆ ನಿರ್ದಿಷ್ಟ ಕಾರಣ ಏನು ಅಂತ ಇನ್ನೂ ಕೂಡ ತಿಳಿದು ಬಂದಿಲ್ಲ. ಪವಿತ್ರ ಚಂದ್ರಕಾಂತ್ ಅವರು ಕೆಲ ವರ್ಷಗಳಿಂದ ಒಂದೇ ಮನೆಯಲ್ಲಿ ವಾಸ ಮಾಡ್ತಾ ಇದ್ರು. ಅದೇ ಮನೆಯಲ್ಲಿ ಚಂದು ನೇಣನ್ನ ಹಾಕಿಕೊಂಡು ಸಾವನ್ನಪ್ಪಿರುವಂತದ್ದು. ಸೊ ಇದರ ಬಗ್ಗೆ ತೆಲುಗು ಮಾಧ್ಯಮಗಳಲ್ಲೂ ಕೂಡ ವರದಿ ಆಗಿದೆ. ಸೊ ಚಂದ್ರಕಾಂತ್ ಅವರು ಈ ಮೊದಲೇ ಒಂದು ಮದುವೆ ಕೂಡ ಆಗಿದ್ರು ಸ್ನೇಹಿತರೆ. ಅಂದ್ರೆ 2015ರಲ್ಲಿ ಶಿಲ್ಪಾ ಅನ್ನುವರನ್ನ ಪ್ರೀತಿಸಿ ಮದುವೆ ಆಗಿದ್ರು. ಸೊ ಅವರಿಗೆ 2 ಮಕ್ಕಳು ಕೂಡ ಇದ್ದಾರೆ. ಸೊ ಪವಿತ್ರ ಜಯರಾಮ್ ಕೂಡ ಚಿಕ್ಕ ವಯಸ್ಸಿನಲ್ಲೇ ಮದುವೆಯಾಗಿದ್ರು. ಅವರಿಗೂ ಕೂಡ 2 ಮಕ್ಕಳಿದ್ದಾರೆ. ಸೊ ಪವಿತ್ರ ಅವರು ವಿಚ್ಛೇದನ ಪಡೆದಿದ್ದು ಚಂದ್ರಕಾಂತ್ ಜೊತೆ 2ನೇ ಮದುವೆ ಆಗುವಂತ ಪ್ಲಾನ್ ನಲ್ಲೂ ಕೂಡ ಇದ್ರು ಸ್ನೇಹಿತರೆ. ಸೊ ಕಳೆದ 5 ವರ್ಷಗಳಿಂದ ತ್ರಿನಯನಿ ಧಾರಾವಾಹಿಯಲ್ಲಿ ಚಂದು, ಪವಿತ್ರ ಜಯರಾಮ್ ಇಬ್ರು ಕೂಡ ನಟಿಸ್ತಾ ಇದ್ರು. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಈ ಜೋಡಿಯ ಸಾಕಷ್ಟು ರೀಲ್ಸ್ ಗಳನ್ನ ನಾವು ನೋಡಬಹುದು. ಅಷ್ಟೇ ಅಲ್ಲದೆ ಇವರಿಬ್ರು ಕೂಡ ಬರ್ಡೇ ಪಾರ್ಟಿ, ಇನ್ನಿತರ ಸಮಾರಂಭ ಆಗಿರ್ಬೋದು, ಪ್ರವಾಸ, ಹೀಗೆ ಸಾಕಷ್ಟು ಫೋಟೋಸ್ಗಳು ಕೂಡ ವೈರಲ್ ಆಗಿತ್ತು ಸ್ನೇಹಿತರೆ. ಅಂದ್ರೆ ಇವರಿಬ್ರು ಮದುವೆ ಆಗುವಂತ ಪ್ಲಾನ್ ನಲ್ಲಿ ಇನ್ನೇನಿದ್ರು, ಬಟ್ ವಿಧಿ ಆಟ ಇಬ್ರು ಕೂಡ ತನ್ನ ಒಂದು ಜೀವವನ್ನ ಕಳ್ಕೊಂಡಿರುವಂಥದ್ದು. ಇನ್ನು ಪವಿತ್ರ ಹುಟ್ಟು ಹಬ್ಬಕ್ಕೆ ನಾನು ಹೋಗ್ತಿದ್ದೇನೆ ಅನ್ನುವಂತ ಒಂದು ಪೋಸ್ಟ್ ನ ಕೂಡ ಚಂದು ಅವರು ಹಾಕೊಳ್ತಾರೆ. ಆಗ ಸಾಕಷ್ಟು ಜನ ಅವರನ್ನ ಪ್ರಶ್ನೆ ಮಾಡ್ತಾರೆ. ಸೊ ಮೂಲಗಳ ಪ್ರಕಾರ ನೋಡೋದಾದ್ರೆ ಚಂದು ತನ್ನ ಜೀವವನ್ನ ಕಳ್ಕೊಳ್ಳೋದಕ್ಕೂ ಮುಂಚೆ ಪವಿತ್ರ ಹುಟ್ಟು ಹಬ್ಬಕ್ಕೆ ಆಹ್ವಾನಿಸಿದ್ದಾರೆ, ಹೋಗ್ತಿದ್ದೀನಿ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪೋಸ್ಟ್ ಅನ್ನ ಹಾಕೊಳ್ತಾರೆ. ಇದರಿಂದ ಸಾಕಷ್ಟು ಜನರಿಗೆ ಏನೋ ಒಂದು ರಾಂಗ್ ಆಗಿ ನಡೆಯುತ್ತೆ ಅನ್ನುವಂಥದ್ದು ಗೊತ್ತಾಗಿತ್ತು. ಬಳಿಕ ಅವರು ಹೀಗೆ ಜೀವವನ್ನ ಕಳ್ಕೊಂಡಿರುವಂಥದ್ದು. ಸೊ ರಸ್ತೆ ಅಪಘಾತಕ್ಕೂ ಮುನ್ನ
ನಟಿ ಪವಿತ್ರ ತಮ್ಮ ಜನ್ಮ ದಿನಾಚರಣೆಗೆ ಚಂದು ಅವರನ್ನ ಆಹ್ವಾನಿಸಿದ್ರು ಅಂತ ಹೇಳಲಾಗ್ತಾ ಇದೆ. ಇನ್ನು ಮತ್ತೊಂದು ಪೋಸ್ಟ್ ನಲ್ಲಿ ಇದೇ ಚಂದ್ರು ದಯವಿಟ್ಟು 2 ದಿನ ಕಾಯಿ ಅಂತ ಪೋಸ್ಟ್ ಕೂಡ ಹಾಕೊಂಡಿದ್ರು. ಇದಕ್ಕೆ ಅವರ ಸ್ನೇಹಿತರು ಹಾಗೆ ಫಾಲೋವರ್ಗಳು ಚಂದು ನಿಮ್ಮ ಯೋಚನೆಗಳು ಬೇರೆ ದಾರಿ ಹಿಡಿಯುವಂತಿದೆ, ಸೊ ಧೈರ್ಯವಾಗಿರಿ ಅಂತ ತಿಳಿ ಹೇಳಿದ್ರು, ಧೈರ್ಯ ತುಂಬಿದ್ರು. ಆದ್ರೆ ಅಷ್ಟರಲ್ಲಾಗ್ಲೇ ಚಂದು ಕೂಡ ಜೀವವನ್ನ ಕಳ್ಕೊಂಡಿರುವಂತದ್ದು. ಸೊ ಇತ್ತೀಚೆಗೆ ಪವಿತ್ರ ಜಯರಾಮ್ ಜೊತೆ ಬೆಂಗಳೂರಿಗೂ ಕೂಡ ಬಂದಿದ್ರು. ಸಿನಿಮಾ ಒಂದಕ್ಕೆ ಸಹಿ ಮಾಡಿದ ಬಳಿಕ ಅವರು ಪುನಃ ಹೈದರಾಬಾದ್ಗೆ ಹಿಂದಿರುಗುವಾಗ ಕಾರ್ ಆಕ್ಸಿಡೆಂಟ್ ನಡೆದಿರುವಂತದ್ದು. ಸೊ ಅಪಘಾತದಲ್ಲಿ ಚಂದುಗೆ ಸ್ವಲ್ಪ ಪೆಟ್ಟಾಗಿತ್ತು. ಅದನ್ನ ನೋಡಿ ಪವಿತ್ರ ಅವರಿಗೆ ಗಾಬರಿ ಆಗಿರುವಂತದ್ದು ಸ್ನೇಹಿತರೆ. ಸೊ ಈಗ ಅವರು ಹೋದ ನಂತರ ಅದನ್ನ ತಡ್ಕೊಳ್ಳೋಕ್ಕಾಗದೆ ಸೊ ಅವರು ಕಂಪ್ಲೀಟ್ ಆಗಿ ಡಿಪ್ರೆಷನ್ಗೆ ಹೋಗಿದ್ರು ಚಂದು ಅವರು. ಆ ಒಂದು ಕಾರಣಕ್ಕೋಸ್ಕರ ಅವರು ತಮ್ಮ ಜೀವವನ್ನ ಕಳ್ಕೊಂಡಿರೋದು. ಸೊ ನಿಜಕ್ಕೂ ಇದು ಎಲ್ರಿಗೂ ಕೂಡ ಬೇಸರದ ಸಂಗತಿ ಅಂತ ಹೇಳ್ಬೋದು. ಯಾಕಂತಂದ್ರೆ ಅವರನ್ನ ಮರೆಯೋದಕ್ಕೂ ಆಗದೆ ಸೊ ಅವ್ರು ಹೋಗಿರುವಂಥ ಆ ಒಂದು ಶಾಕ್ಗೆ ಒಳಗಾಗಿದ್ದಂತಹ ಚಂದು ಈ ಒಂದು ದುಡುಕಿ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಸ್ನೇಹಿತರೆ. ಸೊ ಇವರ ಮಕ್ಕಳಾಗಿರ್ಬೋದು ಏನು ಎತ್ತ ಅನ್ನುವಂಥದ್ದು ಎಲ್ರಿಗೂ ಕೂಡ ಯಕ್ಷ ಪ್ರಶ್ನೆ ಆಗಿದೆ. ಇಷ್ಟು ಸಮಯ ಪವಿತ್ರ ಅವರ ಮಕ್ಕಳನ್ನ ಇನ್ನು ಮುಂದೆ ಚಂದು ಅವರು ನೋಡ್ಕೊಳ್ಬೋದು ಅಂತ ಸಾಕಷ್ಟು ಜನ ಅನ್ಕೊಂಡಿದ್ರು. ಆದ್ರೆ ಈಗ ಎಲ್ರಿಗೂ ಕೂಡ ಪ್ರಶ್ನೆ ಕಾಡ್ತಿರುವಂಥದ್ದು ಮಕ್ಕಳ ಪರಿಸ್ಥಿತಿ ಇನ್ನು ಮುಂದೆ ಏನು ಅನ್ನುವಂಥದ್ದು. ಸೊ ಸ್ನೇಹಿತರೆ, ನಿಮ್ಗೇನ್ ಅನ್ಸುತ್ತೆ? ಮಕ್ಕಳು ಇನ್ನು ಯಾವ ರೀತಿಯಾಗಿ ಜೀವನವನ್ನ ಕಟ್ಕೊಳ್ಬೇಕಾಗತ್ತೆ? ಇವರು ಈ ರೀತಿಯಾಗಿ ದುಡುಕಿ ನಿರ್ಧಾರವನ್ನ ತೆಗೆದುಕೊಂಡಿದ್ದು ಎಷ್ಟರ ಮಟ್ಟಿಗೆ ಸರಿ? ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.